ಧರ್ಮಸ್ಥಳ ಸೌಜನ್ಯ ಅವರ ಕೇಸು ಮಿಸ್ಟ್ರಿಯಾಗೆ ಉಳ್ಕೊಂಡಿದೆ. 14 ವರ್ಷ ಆದ್ರೂ ಧರ್ಮಸ್ಥಳ ಸೌಜನ್ಯ ಅವರ ಕೇಸು ಮಿಸ್ಟ್ರಿಯಾಗೆ ಉಳ್ಕೊಂಡಿದೆ. ಈ ಧರ್ಮಸ್ಥಳ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಯಾರ್ಯಾರು ಮಾತಾಡ್ತಾ ಇದಾರೆ ಅದು ಬೆರಳೆಣಿಕೆಯಷ್ಟು ಜನಗಳು ಮಾತ್ರ. ಜನಗಳು ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ಪ್ಲಸ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಯಾವುದೇ ಸೋರ್ಸಸ್ ಕೂಡ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಹತ್ರನೂ ಇಲ್ಲ. ಯಾಕೆ ವಿಡಿಯೋ ಮಾಡಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಸಮೀರ್ ಎಂ ಡಿ ಸಮೀರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ದೂತ ಸಮೀರ್ ದೂತ ಅಂತ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡಿ 39 ನಿಮಿಷ ಏನೋ ವಿಡಿಯೋ ಮಾಡಿ ಧರ್ಮಸ್ಥಳ ಸೌಜನ್ಯ ಅವರ ಕೇಸ್, ರೇಪ್ ಅಂಡ್ ಮರ್ಡರ್ ಕೇಸ್ ಮೇಲೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋಗೆ ಕಮೆಂಟ್ಸು, ಲೈಕ್ಸ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ಅಷ್ಟು ಇಂಪ್ಯಾಕ್ಟ್ ಯಾಕೆ ಮಾಡ್ತಾ ಇದೆ ಆ ವಿಡಿಯೋ ಅಂತಂದ್ರೆ ಧರ್ಮಸ್ಥಳ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಜನ ಭಯ ಪಡ್ತಾ ಇದ್ರು ಅನ್ನುವಂಥದ್ದು ವಿಚಾರ ನನಗೆ ಇವಾಗ ಅನಿಸ್ತು. ಯಾಕೆ ಅಂತಂದ್ರೆ ಆ ವಿಡಿಯೋಗೆ ಜನ ರಿಯಾಕ್ಟ್ ಮಾಡ್ತಿರೋ ರೀತಿ, ಈ ಧರ್ಮಸ್ಥಳ ಸೌಜನ್ಯ ಅವ್ರ ಕೇಸಲ್ಲಿ ಎಷ್ಟು ಭಯ ಇತ್ತು ಮೀಡಿಯಾದವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಎಷ್ಟು ಭಯ ಇತ್ತು ಅನ್ನೋದು ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು. ಯಾಕೆ ಈ ರೀತಿ ಭಯ? ಧರ್ಮಸ್ಥಳ ಸೌಜನ್ಯ ಅವ್ರ ಕೇಸು ನ್ಯಾಯಕ್ಕೋಸ್ಕರನೇ ತಾನೇ ಎಲ್ಲರೂ ಹೋರಾಡ್ತಾ ಇರೋದು. ಮಾತಾಡೋದಕ್ಕೆ ಯಾಕೆ ಭಯ ಪಡಬೇಕು ಅಥವಾ ನ್ಯಾಯ ಕೇಳೋದಕ್ಕೆ ಯಾಕೆ ಭಯ ಪಡಬೇಕು ಅಂತಂದ್ರೆ ಧರ್ಮಸ್ಥಳ ಅನ್ನುವಂತ ಒಂದು ಧಾರ್ಮಿಕ ಕೇಂದ್ರ ಏನಿದೆ ಇದನ್ನ ಆರಾಧನೆ ಮಾಡುವಂತ ಜನಗಳು ಜಾಸ್ತಿ ಇದ್ದಾರೆ. ಮತ್ತೆ ಒಂದು ವೇಳೆ ಈ ಧರ್ಮಸ್ಥಳದಲ್ಲಿ ಈ ವಿಚಾರ ನಡೀತು, ಆ ವಿಡಿಯೋದಲ್ಲಿ ಊರಿನ ಗೌಡ ಅಂತ ಏನ್ ಮೆನ್ಷನ್ ಮಾಡ್ತಾ ಇದಾರೆ, ಅವರಿಂದ ಏನು ನಡೀತು, ಅನ್ಯಾಯ ಏನ್ ನಡೀತು ಅದನ್ನ ಅಕಸ್ಮಾತ್ ಜನಕ್ಕೆ ಡೈರೆಕ್ಟ್ ಆಗಿ ಹೇಳಿದ್ರು ಅಥವಾ ಸಾಕ್ಷಿ ಕೊಟ್ರು, ಏನೇ ಕೊಟ್ರು ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರೋದಿಲ್ಲ. ಯಾಕೆಂತಂದ್ರೆ ಆ ಧಾರ್ಮಿಕ ಕೇಂದ್ರ ಆಗಿರ್ಬೋದು, ಆ ಧಾರ್ಮಿಕ ಅಲ್ಲಿರುವ ದೇವರಾಗಿರ್ಬೋದು, ಅದಕ್ಕೋಸ್ಕರ ನಡ್ಕತಿರೋ ಜನ ಕೆಲವರು ಬ್ಲೈಂಡ್ ಆಗಿ ಹೋಗ್ತಿರ್ತಾರೆ, ಕೆಲವರು ಅದ್ರೊಳಗೆ ಮುಳುಗೋಗ್ಬಿಟ್ಟಿರ್ತಾರೆ. ಈ ರೀತಿ ಎಲ್ಲ ಇರೋದ್ರಿಂದ ನ್ಯಾಯ ಕೇಳಕ್ ಯಾರು ಹೋಗ್ತಾರೆ, ಯಾರು ನ್ಯಾಯನ ಮಾತಾಡ್ತಾರೆ ಅವ್ರ ವಿರುದ್ಧನೇ ನಿಂತ್ಕೊಬಿಡ್ತಾರೆ ಜನ. ಈ ಭಯದಿಂದ ಇದ್ರ ಬಗ್ಗೆ ಯಾರು ಮಾತಾಡೋದಕ್ಕೆ ಮುಂದೆ ಬರಲ್ಲ. ಮತ್ತೆ ಮಾತಾಡಿದವ್ರನ್ನ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಆ ರೀಸನ್ಗೋಸ್ಕರನೇ ಅಷ್ಟು ಸಪೋರ್ಟ್ ಮಾಡ್ತಾ ಇರೋದು, ಅಷ್ಟು ವ್ಯೂಸ್ ಬರ್ತಾ ಇರೋದು, ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇರೋದು ಅದೇ ಕಾರಣಕ್ಕೆ. ಎಂ ಡಿ ಸಮೀರ್ ದೂತ ಅನ್ನೋ ಚಾನಲ್ ಅಲ್ಲಿ ಈ ವಿಡಿಯೋ ಬಗ್ಗೆ ಎಕ್ಸಾಕ್ಟ್ ಆಗಿ ಪೂರ್ತಿ ಅನಾಲಿಸಿಸ್ ಮಾಡಿದ್ದಾರೆ. ಮತ್ತೆ ಏನೇನ್ ನಡೆದಿದೆ ಅದನ್ನ ಹೇಳಿದ್ದಾರೆ. ಇವಾಗ ನಾವು ವಿಡಿಯೋ ಮಾಡೋದ್ರಿಂದ ಅಥವಾ 4 ಜನ ಮಾತಾಡೋದ್ರಿಂದ ಏನೂ ನಡೆಯಲ್ಲ. ಇಲ್ಲಿ ಸತ್ಯನ ಆಚೆ ತರಬೇಕಾದಂತ ಅಥಾರಿಟಿ ಯಾರ್ಯಾರು ಇದ್ದಾರೆ ಅವರೆಲ್ಲ ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅಂದ್ರೆ ಜಾಣ ಕುರುಡು ಅಂತಾರಲ್ಲ ಆ ರೀತಿ ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ನಮ್ಮಂತ ಸಾಮಾನ್ಯ ಜನ ಮಾತಾಡಿ ಅದರಿಂದ ಏನೂ ಆಗ್ಬೇಕಾಗಿಲ್ಲ, ಏನೂ ಆಗೋದಿಲ್ಲ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಆ ಸೌಜನ್ಯ ಅವರ ರೇಪ್ ಅಂಡ್ ಮರ್ಡರ್ಗೆ ಕ್ರೂರವಾಗಿ ಸಾಯಿಸಿರುವಂತ ಕ್ರೂರಿಗಳಿಗೆ, ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ಆದ್ರೆ ಅವ್ರು ಮಾಡಿದ ಕೆಲಸ ಏನು, ಯಾರೋ ಸಂತೋಷ್ ರಾವ್ ಅನ್ನೋಂಥವ್ರನ್ನ ಕರ್ಕೋಗ್ಬಿಟ್ಟು ಅವ್ರನ್ನ 10 ವರ್ಷ ಜೈಲಲ್ಲಿಟ್ಟು ಅವ್ರ ಲೈಫು ಹಾಳು ಮಾಡಿದ್ರು. ಸೌಜನ್ಯ ಅವ್ರ ಕೇಸಿಗೂ ನ್ಯಾಯ ಕೊಡಿಸ್ಲಿಲ್ಲ, ಸೌಜನ್ಯ ಅವ್ರಿಗೂ ನ್ಯಾಯ ಸಿಗ್ಲಿಲ್ಲ. ಜನ ನಾವ್ ಏನ್ ಮಾತಾಡ್ಬೇಕು, ನಮಗೆ ನ್ಯಾಯ ಸಿಗ್ತಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಬಹುದೇ ಹೊರತು ಇನ್ವೆಸ್ಟಿಗೇಷನ್ ಏನಾಯ್ತು, ಯಾಕಾಯ್ತು, ಎಲ್ಲೆಲ್ಲಿ ಏನಾಯ್ತು ಅನ್ನೋದನ್ನ ಎಕ್ಸಾಕ್ಟ್ ಆಗಿ ಯಾವ್ದೇ ಕಾರಣಕ್ಕೂ ಹೇಳಕ್ ಆಗಲ್ಲ. ಆ ಜಾಗಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬಹುದಾದಂತ, ಸತ್ಯನ ಆಚೆ ತರಬಹುದಾದಂತ ಎಲ್ಲಾ ರೀತಿಯ ಅಥಾರಿಟಿಗಳು ಇರುವಂತದ್ದು ಸರ್ಕಾರದ ಕೈಯಲ್ಲಿ. ಸರ್ಕಾರ ಧರ್ಮಸ್ಥಳದ ವಿರುದ್ಧ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ. ಅಲ್ಲಿಗೆ ಆ ಧಾರ್ಮಿಕ ಕೇಂದ್ರಕ್ಕೆ ಏನಾದ್ರೂ ನಾವು ಒಂದ್ ವೇಳೆ ಸತ್ಯನ ಆಚೆ ತಂದು ಧರ್ಮಸ್ಥಳದ ಇದೆಲ್ಲ ನಡೀತು, ಧರ್ಮಸ್ಥಳದಲ್ಲಿ ಇದೆಲ್ಲ ಆಯ್ತು ಅಂತಂದ್ರೆ ಧರ್ಮಸ್ಥಳಕ್ಕೆ ನಿಷ್ಠೆಯಿಂದ ನಡ್ಕತಿರೋರು ಸರ್ಕಾರದ ವಿರುದ್ಧ ತಿರುಗಿ ಬೀಳ್ಬೋದು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಮಗೆ ವೋಟ್ ಆಗ್ತಾ ಇರ್ಬೋದು. ಈ ರೀತಿ ಭಯ ಅವರಿಗೆ, ರಾಜಕಾರಣಿಗಳಿಗೆ. ಲೋಕಲ್ ಅಲ್ಲಿ ಇರೋ ಜನ ಕೆಲವರು ಓಡಾಡ್ತಾ ಇದ್ದಾರೆ, ಅವರು ಪ್ರಾಣ ಭಯದಿಂದಲೇ ಓಡಾಡ್ತಾ ಇದ್ದಾರೆ. ಯಾರು ಇಲ್ಲಿ ಪ್ರಾಣ ಭಯ ಇಲ್ಲದೆ ಯಾರು ಓಡಾಡ್ತಾ ಇಲ್ಲ. ಧರ್ಮಸ್ಥಳ ಅಂತ ಮಾತು ಬಂದ ತಕ್ಷಣ ಧರ್ಮಸ್ಥಳದಲ್ಲಿರೋ ಶ್ರೀ ಮಂಜುನಾಥನ ಬಗ್ಗೆ ಮಾತಾಡೋ ಎರಡನೇ ಮಾತೇ ಇಲ್ಲ. ನಾನು ಒಬ್ಬ ಶ್ರೀ ಮಂಜುನಾಥನ್ ಭಕ್ತ. ಆದ್ರೆ ಶ್ರೀ ಮಂಜುನಾಥನ್ನ ನೋಡ್ಕೊತಿರೋಂಥವ್ರು ಎಲ್ಲಾರು ನ್ಯಾಯವಾಗೇ ಇದ್ದಾರೆ, ಕರೆಕ್ಟಾಗೇ ಇದ್ದಾರೆ ಅಂತ ಯಾರು ಹೇಳಕ್ ಆಗೋದಿಲ್ಲ. ಯಾಕೆಂತಂದ್ರೆ ದೇವ್ರ ಪಕ್ಕ ನಿಂತ್ಕೊಂಡ ತಕ್ಷಣ ಯಾರು ದೇವರಾಗಲ್ಲ ನೋಡಿ. ಅದೇ ರೀತಿ ತಪ್ಪು ಮಾಡಿದ್ದಾರೆ ಅನ್ನುವಂತ ಅಭಿಪ್ರಾಯನ ಸುತ್ತಮುತ್ತ ಇರೋ ಜನ ಅಷ್ಟು ಜನ ಪಡ್ತಾ ಇದ್ದಾರೆ ಅಂತಂದ್ರೆ 1-2 ಕೇಸ್ ಅಲ್ಲ, 1-2 ಕೊಲೆ ಅಲ್ಲ, ಅಷ್ಟು ಕೊಲೆಗಳು, ಅಷ್ಟು ನಿಗೂಢವಾದಂತ ಕೊಲೆಗಳೆಲ್ಲ ನಡೀತಾ ಇರ್ಬೇಕಾದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡು ಯಾಕೆ ಕೂತಿದೆ? ಅವ್ರ ವಿರುದ್ಧ ಯಾಕೆ ಹೋಗ್ತಾ ಇಲ್ಲ? ಆ ಊರ್ಗೌಡ ಅಂತ ಯಾರು ಹೇಳ್ತಾರೆ ಅವ್ರ ಬಗ್ಗೆ ಯಾಕೆ ಏನು ಮಾತಾಡ್ತಿಲ್ಲ? ನಾನು ಒಂದು ಮಾತು ಈ ವಿಚಾರದಲ್ಲಿ ನಾನು ಹೇಳ್ಬೇಕು ಏನು ಅಂತಂದ್ರೆ, ಹಿಂದೂಗಳು ಧರ್ಮಸ್ಥಳದ ಶ್ರೀ ಮಂಜುನಾಥನ್ನ ಆರಾಧನೆ ಮಾಡ್ತಾ ಇರುವಂತ ಸಾಮಾನ್ಯ ಜನ ಯಾರಿದ್ದಾರೆ, ಇವರು ಯಾರೇ ಇರ್ಲಿ, ಯಾವ್ದೇ ಅಧಿಕಾರಿ ಇರಲಿ, ಏನೇ ನೋಡ್ಕೊತಿರ್ಲಿ, ದೇವ್ರನ್ನ ಏನೇ ಮಾಡ್ತಿರ್ಲಿ, ಅದ್ ಯಾವನೇ ಇರ್ಲಿ, ಅನ್ಯಾಯಕ್ಕೆ ಯಾರೂ ಸಪೋರ್ಟ್ ಮಾಡಲ್ಲ. ಒಂದು ವೇಳೆ ಅವ್ರು ಯಾರು ಊರ್ಗೌಡ ಅಂತ ಯಾರನ್ನ ಹೇಳ್ತಿದ್ದಾರೆ, ಅಕಸ್ಮಾತ್ ಆ ಮನುಷ್ಯ ಏನಾದ್ರು
ಈ ಕ್ರೈಮಲ್ಲಿ ಏನಾದ್ರು ಇನ್ವಾಲ್ವ್ ಆಗಿದ್ದು, ಆ ಕೊಲೆಗೆ ಸಪೋರ್ಟ್ ಮಾಡ್ಕೊಂಡಿದ್ದು, ಅವರ ತಮ್ಮದಿರ ಮಕ್ಕಳು ಅವ್ರಿವ್ರು ಯಾರು ಬಂದ್ರು, ಹೆಸರು ಆ ಹೆಸರುಗಳಲ್ಲಿ ಯಾರು ಇದ್ರೆ ಅತಿ ಘೋರವಾದಂತ ಶಿಕ್ಷೆ ಅವ್ರಿಗೆ ಕೊಡ್ಬೇಕು. ಅಕಸ್ಮಾತ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನಿಕವಾಗಿ ಏನಾದ್ರು ಶಿಕ್ಷೆ ಕೊಡಕ್ ಆಗದಲ್ಲೇ ಹೋದ್ರೆ ಜನಗಳ ಕೈಲಿ ಕಲ್ಲಲ್ಲಿ ಹೊಡೆಸೇ ಸಾಯಿಸ್ಬೇಕು ಇಂಥವ್ರಿಗೆ. ಯಾಕೆಂದ್ರೆ ಅಷ್ಟು ಘೋರವಾಗಿ ಕೊಲೆ ಮಾಡಿರೋಂಥವ್ರಿಗೆ ಇಂಥ ಜನ ಹೋಗ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಹಳ್ಳಿಗಳಲ್ಲಿ ಅವಾಗ ಇಂಥವ್ರ ಫೋಟೋಗಳನ್ನೆಲ್ಲ ಹಾಕೊಂಡು ಮನೇಲಿ ಪೂಜೆ ಮಾಡ್ತಾ ಇದ್ರು. ಅಷ್ಟು ಧಾರ್ಮಿಕವಾಗಿ ನಡ್ಕತಿದ್ದಂಥ ಮನುಷ್ಯರು ಈ ರೀತಿ ಕೊಲೆಗಳು ಸುಲಿಗೆಗಳು ಮಾಡ್ತಾರೆ ಅಂತಂದ್ರೆ ಇದ್ರ ಬಗ್ಗೆ ನಮಗೆ ಏನು ಉತ್ತರ ಕೊಡ್ಬೇಕು, ಇದ್ರ ಬಗ್ಗೆ ಯಾವ ರೀತಿ ಶ್ರದ್ಧೆ ಇಡ್ಕೋಬೇಕು, ಯಾವ ರೀತಿ ನಂಬಬೇಕು ಜನಗಳನ್ನ ಒಂದು ಗೊತ್ತಾಗಲ್ಲ. ವಿಷಯ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದ ಸೌಜನ್ಯ ಅವ್ರ ಕೇಸ್ಗೆ ಯಾವುದೇ ರೀತಿ ನ್ಯಾಯ ಸಿಗಲ್ಲ ಅನ್ನೋದೇ ಇಲ್ಲಿ ಮೇನ್ ವಿಚಾರ. ಧರ್ಮಸ್ಥಳದ ಸೌಜನ್ಯ ಅವ್ರ ಕೇಸಿಗೆ ಯಾವುದೇ ರೀತಿ ನ್ಯಾಯ ಸಿಗಲ್ಲ. ಯಾಕೆ ಸಿಗಲ್ಲ ಅಂತಂದ್ರೆ ಇದೆ ರಾಜಕೀಯ ಲಾಭಗಳು, ಭಯ, ಅಕಸ್ಮಾತ್ ಯಾವನಾದ್ರೂ ಮಾತಾಡಿದ್ರೆ ಅವನ್ನ ಕೊಲೆ ಮಾಡಿಸೋದು, ಬೆದರಿಕೆ ಹಾಕೋದು, ಇದೆಲ್ಲ ನಡೀತಾ ಇದೆ. ಒಂದ್ ವೇಳೆ ಇದ್ರ ಬಗ್ಗೆ ನ್ಯಾಯನ ಅಥವಾ ಸತ್ಯನ ಜನಗಳ ಮಂದಿ ನೀಟಾಗಿ ಬಿಚ್ಚಿಟ್ರು ಲಾಸ್ಟ್ಗೆ ಅವ್ರು ಹೇಳೋದೇನು, ದೇವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಇವರಿಗೆ ಧರ್ಮಸ್ಥಳದ ಹೆಸರು ಹಾಳು ಮಾಡಬೇಕು. ಧರ್ಮಸ್ಥಳ ಈ ವಿಚಾರದಲ್ಲಿ ಧರ್ಮಸ್ಥಳದ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇರ್ತವೆ. ಆದ್ರೆ ಒಂದು ಹೆಣ್ಣಿಗಾದಂತ ಅನ್ಯಾಯನ ಆಚೆ ತರೋದ್ರಲ್ಲಿ ಇಡೀ ಸರ್ಕಾರ, BJP, JDS ಎಲ್ಲಾರು ಬಂದವರು ಈ 14 ವರ್ಷದಲ್ಲಿ ಯಾರು ನ್ಯಾಯ ಕೊಡಿಸ್ಲಿಲ್ಲ. ನ್ಯಾಯ ಸಿಗೋದು ಇಲ್ಲ. ಅದನ್ನ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ, ಅದಕ್ಕಿಂತ ಕಾಮಿಡಿ ಬೇರೆ ಏನೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಅದು ಈ ಧರ್ಮಸ್ಥಳದ ಸೌಜನ್ಯ ಅವ್ರ ಕೇಸಲ್ಲಿ ನ್ಯಾಯನ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ, ಇದಕ್ಕಿಂತ ಕಾಮಿಡಿ ಬೇರೆ ಇನ್ನೊಂದಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಸರ್ಕಾರಕ್ಕೆ ಏನಾದ್ರು ಶ್ರೀ ಮಂಜುನಾಥನೇ ಒಳ್ಳೆ ಬುದ್ಧಿ ಕೊಟ್ಟು ಏನಾದ್ರು ಈ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪಿತಸ್ಥ ಯಾವನಿದಾನ ಅವನಿಗೆ ಶಿಕ್ಷೆ ಏನಾದ್ರು ಕೊಟ್ಬಿಟ್ರೆ ಅಲ್ಲಿಗೆ ಶ್ರೀ ಮಂಜುನಾಥ ಇಂಥವ್ರಿಗೆಲ್ಲ ಈ ರೀತಿ ಮಾಡೋರಿಗೆಲ್ಲ ಶಿಕ್ಷೆ ಕೊಡಿಸ್ತಾನೆ ಅನ್ನುವಂಥ ನಂಬಿಕೆ ನಮಗೂ ಬರುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದ್ರೆ ಇಲ್ಲಿ ಈ ರೀತಿ ಅಧಿಕಾರ ದುರುಪಯೋಗಗಳು, ಈ ರೀತಿ ದರ್ಪಗಳು ಇನ್ನೂ ನಡೀತಾ ಇದೆ. ಆಗಿನ ಕಾಲದ ಸಿನಿಮಾಗಳು ನೋಡ್ತಾ ಇದ್ದು ಈಗಿನ ಕಾಲದಲ್ಲೂ ನಡೆಯುತ್ತೆ ಅಂತಂದ್ರೆ ಇದಕ್ಕಿಂತ ಬೇರೆ ವಿಪರ್ಯಾಸ, ಇದಕ್ಕಿಂತ ಬೇರೆ ದೌರ್ಭಾಗ್ಯ ಬೇರೆ ಏನೂ ಇಲ್ಲ. ಗೊತ್ತಿಲ್ಲ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಅಂತ. ಸೌಜನ್ಯ ಅವ್ರ ಕೇಸ್ಗೆ ನ್ಯಾಯ ಸಿಗ್ಲಿ, ಸೌಜನ್ಯ ಅವ್ರ ಸಾವಿಗೆ ನ್ಯಾಯ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಕೇಳ್ಕೊಳ್ಳೋದು ಬಿಟ್ರೆ ಬೇರೆ ಏನೂ ಇಲ್ಲ ನಮ್ಮ ಕೈಯಲ್ಲಿ. ಥ್ಯಾಂಕ್ ಯು ಸೊ ಮಚ್.